ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ? ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆಯನ್ನು ಯಾವಾಗ ಮಾಡ್ತಾರೆ? ಇರುವಂತಹ 21 ಮಿನಿಸ್ಟರ್ ಸ್ಥಾನಕ್ಕೆ 70 ಮಂದಿ ಟವಲನ್ನು ಹಾಕಿದಾರಂತೆ. ಎಲ್ಲರೂ ಕೂಡ ಘಟಾನುಘಟಿಗಳೇ, ಎಲ್ಲರೂ ಕೂಡ ಸೀನಿಯರ್ಗಳೇ. ಹೊಸ ಮುಖಗಳಿಗೂ ಕೂಡ ಮಣೆ ಹಾಕಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಹಿಡಿದು 1 ತಿಂಗಳು ಕಳೆದಿದೆ. 3ನೇ ತಾರೀಕಿಗೇನೆ ಅವರ 1 ತಿಂಗಳ ಸಂಭ್ರಮದ ಆಚರಣೆ ಕೂಡ ಆಯಿತು. ಸಂಭ್ರಮ ಅಂತಂದರೆ ಸಂಭ್ರಮದ ಸಾಧನಾ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ರು. ಏನೇನು ಮಾಡಿದ್ರು ಮುಖ್ಯಮಂತ್ರಿಗಳು ಅಧಿಕಾರ ಹಿಡಿದು 1 ತಿಂಗಳಲ್ಲಿ ಅಂತ? ಏನೇನು ಮಾಡಿದ್ರು ಅಂತ ನೋಡೋದಾದರೆ, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಯುವ ಸಂಘಗಳು, ಅಂದರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಯುವ ಪಡೆಯನ್ನು ಕಟ್ಟಬೇಕು ಅನ್ನೋ ಕನಸಿನಿಂದ ಯುವ ಪಡೆಯನ್ನು ಘೋಷಣೆ ಮಾಡಿದರು. ಶಾಲಾ ಮಕ್ಕಳಿಗೆ ಬಸ್ ಪಾಸ್, ಉಚಿತ ಬಸ್ ಪಾಸ್, ಪ್ರತಿಯೊಬ್ಬನಿಗೂ ಕೂಡ ಮನೆ 1200 ಚದರ ಅಡಿ ಮನೆಗೆ ಯಾವುದೇ CC ಯಾವುದನ್ನೇ ಮಾನದಂಡ ಇಲ್ಲದೇನೆ ಅವರಿಗೆ ವಿದ್ಯುತ್ ಸಂಪರ್ಕ ಎಲ್ಲವನ್ನೂ ಕೊಡಬೇಕು. ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿದರು, ವಿತ್ತ ಸಚಿವರನ್ನು ಭೇಟಿ ಮಾಡಿದರು, ಕೇಂದ್ರ ನಾಯಕರನ್ನು ಭೇಟಿ ಮಾಡಿದರು. ಹೀಗೆ ಹಲವು ಸಾಧನೆಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಸೊ 1 ತಿಂಗಳಾಯ್ತಲ್ಲ ಸ್ವಾಮಿ, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತ ಸಚಿವ ಸಂಪುಟ ಸಭೆ ಆದ ನಂತರ ಪತ್ರಕರ್ತರು ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ. ಸಚಿವ ಸಂಪುಟ ಸಭೆಯ ನಿರ್ಣಯಗಳನ್ನು ಘೋಷಣೆ ಮಾಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮುಖ್ಯಮಂತ್ರಿಗಳು ಕರೆದಿರ್ತಾರೆ ವಿಧಾನಸೌಧದಲ್ಲಿ. CM ಅವರು ಸ್ವಲ್ಪ ಯಾಕೋ ಗರಂ ಆಗ್ಬಿಡ್ತಾರೆ. ಈ ಪ್ರಶ್ನೆ ಎಷ್ಟು ವರ್ಷದಿಂದ ಜರ್ನಲಿಸಮ್ ಮಾಡ್ತಿದ್ದೀರಿ, ಈ ಪ್ರಶ್ನೆ ಇಲ್ಲಿ ಕೇಳೋ ಮಾತಾ, ಅದನ್ನು ಕೇಂದ್ರ ನಾಯಕರಾಗಲಿ ಅಥವಾ ಪಾರ್ಟಿ ಆಗಲಿ ಕುತ್ಕೊಂಡು ಯೋಚನೆ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಆಗುವಂಥ ಚರ್ಚೆಗಳೇ ಬೇರೆ ಇರುತ್ತೆ, ಆ ಪ್ರಶ್ನೆಯನ್ನು ಕೇಳಬೇಡಿ ಅನ್ನೋ ಥರದಲ್ಲಿ ಗದರುವಂಥ ಪ್ರಯತ್ನ ಮಾಡ್ತಾರೆ. ಸೊ ಸರಿ, ಸಚಿವ ಸಂಪುಟದ ನಿರ್ಣಯಗಳೇನು ಅಂತ ಸಾಧಾರಣವಾಗಿ ರಾಜಕೀಯ ವರದಿಗಾರಿಕೆ ಮಾಡುವಂಥ ಎಲ್ರಿಗೂ ಗೊತ್ತಿರುತ್ತೆ. ಯಾರೋ ಅಪ್ಪಿತಪ್ಪಿ ಅದೇ ಪ್ರಶ್ನೆಯನ್ನು ಇಲ್ಲೂ ಕೇಳಿದ್ರು. ಅಲ್ಲೂ ಏನು ಪ್ರಶ್ನೆ ಮಾಡಬಾರ್ದು ಅಂತ ಇಲ್ಲ, ಪ್ರಶ್ನೆ ಇದೆಲ್ಲ ಆದಮೇಲೆ ಅದನ್ನು ಕೂಡ ಕೇಳ್ಬೋದು, ಯಾವಾಗ ಸ್ವಾಮಿ ಮಾಡ್ತೀರಿ ಅಂತ, ತಪ್ಪೇನಿಲ್ಲ. ಆದರೆ ಅದು ಯಾಕೋ ಗೊತ್ತಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಸ್ವಲ್ಪ ಮಾಧ್ಯಮಗಳ ಮೇಲೆ ಗರಂ ಆದಂಗೆ ಕಂಡು ಬಂದರು. ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. 13 ಜನ ಮಂತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ 13 ಜನ ಮಂತ್ರಿಗಳು ಕೂಡ ಈಗ ನಮ್ಮಲ್ಲಿದ್ದಾರೆ. 21 ಜನ ಇನ್ನೂ ಕೂಡ ಆಯ್ಕೆ ಆಗಬೇಕಿದೆ. 34 ಜನರ ಸಚಿವ ಸಂಪುಟದ ತಂಡ ನಮ್ಮದು. ಸೊ ಈಗ ಉಳಿದಂಥ 21 ಮಂದಿಯಲ್ಲಿ 70 ಜನ ಟವಲ್ ಹಾಕಿದ್ದಾರೆ ಅಂತ ಹೇಳಿದೆ. ಯಾರನ್ನು ಮಾಡಬೇಕು, ಯಾರನ್ನು ಬಿಡಬೇಕು, ಯಾರನ್ನು ತಗೋಬೇಕು, ಹೊಸರಿಗೆ ಕೊಡಬೇಕಾ ಅನ್ನೋದು ನಾಯಕರಲ್ಲೂ ಗೊಂದಲ ಇದೆ. ಹಾಗೆಯೇ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರಲ್ಲೂ ಕೂಡ ಗೊಂದಲ ಇದೆ. ಕೆಲವರಿಗೆ ಈಗಾಗಲೇ ಸ್ಥಾನ ಸಿಕ್ಕಿಲ್ಲ, ಕೆಲವರಿಗೆ ಈಗಾಗಲೇ ಗೇಟ್ ಪಾಸನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವರು ರಾಹುಲ್ ಗಾಂಧಿ ಅವರ ಮನೆಯನ್ನು ಎಡತಾಕ್ತಾ ಇದ್ದಾರೆ, ಕೆಲವರು ಸಿದ್ದರಾಮಯ್ಯ ಅವರ ಮನೆಯನ್ನು ಎಡತಾಕ್ತಾ ಇದ್ದಾರೆ, ಕೆಲವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬರ್ತಾ ಇದ್ದಾರೆ, ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯನ್ನು ಎಡತಾಕ್ತಾ ಇದ್ದಾರೆ ಸಚಿವ ಸ್ಥಾನವನ್ನು ಕೊಡಿಸಿ ಅಂತ. 3 ಜಿಲ್ಲೆಗಳನ್ನು ಒಬ್ಬೊಬ್ಬ ಮಳೆ ಉಸ್ತುವಾರಿ ಅಥವಾ ಈ ಪ್ರಾಕೃತಿಕ ವಿಕೋಪದ ಉಸ್ತುವಾರಿ ಅಂತ ಮಂತ್ರಿಗಳಿಗೆಲ್ಲ ಹಂಚಿದ್ದಾರೆ. ಈಗ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು ಇದಕ್ಕೆಲ್ಲ KJ ಜಾರ್ಜ್, ಹೀಗೆ ಬೇರೆ ಬೇರೆ ಮಂತ್ರಿಗಳು, UT ಖಾದರ್ ಕರಾವಳಿ ಭಾಗಕ್ಕೆ, ಸೊ MB ಪಾಟೀಲ್ ಕಲಬುರಗಿ, ಕೊಪ್ಪಳ ಆ ಭಾಗಕ್ಕೆಲ್ಲ ಆಗಿದ್ದಾರೆ. ಸೊ ಈಗ ಇನ್ನೆಷ್ಟು ದಿನಕ್ಕೆ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಯಾಕೆಂದರೆ ಕಳೆದ ಸಿದ್ದರಾಮಯ್ಯ ಸಂಪುಟದಿಂದನೇ ಎಷ್ಟೋ ಜನ ಕಾಯ್ತಾ ಇದ್ದಾರೆ, ನಾನು ಕೂಡ ಮಂತ್ರಿ ಆಗಬೇಕು ಅಂತ. ಕೇಂದ್ರ ನಾಯಕರು ಈಗ ಬುಲಾವನ್ನು ಕೊಟ್ಟಿದ್ದಾರಂತೆ, ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ. ಸೊ ಮುಂದಿನ ವಾರ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮಾತುಕತೆಗೆ ಅಂತ ಕೇಂದ್ರ ನಾಯಕರನ್ನು ಭೇಟಿ ಮಾಡೋದಕ್ಕೆ, ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರಂತೆ. ಮುಂದಿನ ವಾರ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋದು ಎಲ್ಲರ ಚಿತ್ತ ಆ ಕಡೆ ನೆಟ್ಟಿದೆ. ಆಕಾಂಕ್ಷಿಗಳದ್ದು ಅದೇನೆ. ಹಾಗೆ ಜನರು ಕೂಡ ಆಯಾಯ ಜಿಲ್ಲೆಗೆ ಪ್ರತ್ಯೇಕ ಸಚಿವ ಇದ್ದರೆ ಕೆಲವೊಂದಿಷ್ಟು ಕೆಲಸಗಳಿಗೆ ಚೌಕು ಬರಬಹುದೇನೋ
ಅನ್ನುವ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.